ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ಒಂದು ಬಿಗ್ ಬಾಸ್ ಪ್ರೋಮೋ ಬಗ್ಗೆನೇ ವಿಡಿಯೋ. ಇವಾಗ 3ನೇ ಮತ್ತು 4ನೇ ಪ್ರೋಮೋ ರಿಲೀಸ್ ಆಗಿದೆ. ಸೊ ಆ ಪ್ರೋಮೋ ಬಗ್ಗೆ ಮಾತಾಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ 3rd ಮತ್ತು 4th ಪ್ರೋಮೋ ಬಗ್ಗೆ ಮಾತಾಡೋಣ. ಇವಾಗ 3rd ಪ್ರೋಮೋದಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಿಚನಲ್ಲಿ ಬಂದು ವರ್ತೂರ್ ಮತ್ತು ಕಾರ್ತಿಕ್ ಆ್ಯಂಡ್ ತನಿಷಾ 3 ಜನ ಇರ್ತಾರೆ. ಅವಾಗ ಕಾರ್ತಿಕ್ ಅವ್ರು ಬಂದು ವರ್ತೂರ್ ಹತ್ರ ಒಂದು ಕ್ವಶನ್ ಕೇಳ್ತಾರೆ. ಏನಂದರೆ, ಈ ಮನೆಯ ಗ್ರಹ ಯಾರು ಅಂತ ಹೇಳಿ ಕೇಳ್ತಾರೆ. ಅಷ್ಟೊತ್ತಿಗೆ ವರ್ತೂರ್ ಅವರು ಫಸ್ಟ್ ವಿನಯ್ ಅವ್ರ ಹೆಸರು ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಅಂತ ಹೇಳಿ ಕಾರ್ತಿಕ್ ಅವ್ರು ಕೇಳಿದಾಗ ನಮ್ರತಾ ಅವ್ರ ನೇಮ್ ಹೇಳ್ತಾರೆ. ಆ್ಯಂಡ್ 3ನೇದು ಬಂದು ಸಂಗೀತ ಅವ್ರ ಹೆಸರನ್ನ ವರ್ತೂರ್ ಅವ್ರು ಹೇಳ್ತಾರೆ. ಇವ್ರು 3 ಜನ ವರ್ತೂರ್ ಅವ್ರ ಪ್ರಕಾರ ಆ ಮನೆಯ ಗ್ರಹಗಳು ಅಂತಲೇ ಹೇಳ್ಬೋದು. ಅದಾದಮೇಲೆ ವರ್ತೂರ್ ಅವ್ರು ಮತ್ತೆ ಕಾರ್ತಿಕ್ ಅವ್ರಿಗೆ ಕೇಳ್ತಾರೆ, ನಿಮ್ಮ ಪ್ರಕಾರ ಯಾರು ಈ ಮನೆಯ ಗ್ರಹಗಳು ಅಂತ ಹೇಳಿ. ಸೊ ಆಗ ಕಾರ್ತಿಕ್ ಬಂದು ಸಂಗೀತ ನೇಮ್ನ ಹೇಳ್ತಾರೆ. ಇವಾಗ ಏನಾಗಿದೆ ಅಂದರೆ, ಸಂಗೀತ ಮತ್ತು ಕಾರ್ತಿಕ್ಗೆ ಫುಲ್ ಡೆಡ್ ಅಪೋಸಿಟ್ ಆಗಿದೆ. ಇಬ್ಬರು ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ. ಆ್ಯಂಡ್ ಏನಾದರೂ ಒಂದು ಅವರಿಬ್ಬರ ಮಧ್ಯೆ ಇಶ್ಯೂಸ್ ನಡೀತಾನೆ ಇರುತ್ತೆ. ಅದರಿಂದ ಕಾರ್ತಿಕ್ ಅವರು ಸಂಗೀತ ಅವ್ರ ಹೆಸರನ್ನ ಗ್ರಹ ಅಂತ ಹೇಳಿ ಹೇಳಿದ್ದಾರೆ. ಇದು ಯಾರಿಗೂ ಗೊತ್ತಿರಲ್ಲ. ಇವ್ರು 3 ಜನ ಇದ್ದಾಗ ನಡೆಯುವಂಥ ಒಂದು ಏನು ಹೇಳೋದು, ಒಂದು ಟಾಪಿಕ್, ಒಂದು ಮಾತುಕತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರೋಮೋ ಕೂಡ ಕಿಚನ್ ರಿಲೇಟೆಡ್ ಪ್ರೋಮೋನೇ. 4th ಪ್ರೋಮೋದಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಿಚನಲ್ಲಿ ಕೆಲಸಗಳು ನಡೀತಾ ಇರುತ್ತೆ. ತನಿಷಾ, ನಮ್ರತಾ, ಕಾರ್ತಿಕ್ ಮತ್ತು ಮೈಕಲ್ ಅವರು ಪಾತ್ರೆ ಏನೋ ತೊಳಿತಾ ಇರ್ತಾರೆ ಅಂದ್ಕೊಳ್ತೀನಿ. ಬಟ್ ತನಿಷಾ ಅವರು ಅವ್ರಿಗೇನೋ ಬೇರೆ ಕೆಲಸ ಹೇಳ್ತಾರೆ. ಆವಾಗ ಕೆಲಸನ ಮೈಕಲ್ ಅವರು ಮಾಡಲ್ಲ. ಅದಕ್ಕೆ ತನಿಷಾ ಅವ್ರಿಗೆ ಸ್ವಲ್ಪ ಕೋಪ ಬಂದು ತನಿಷಾ ಅವ್ರು ಕೇಳ್ತಾರೆ, ನೀವು ಯಾಕೆ ನಾನು ಹೇಳ್ತಿದ್ದೀನಿ ಅಂತ ಹೇಳಿ ಕೆಲಸ ಮಾಡ್ತಾ ಇಲ್ವಾ, ಅಥವಾ ನಿಮ್ಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲದೆ ಕೆಲಸ ಮಾಡ್ತಿಲ್ವಾ ಅಂತ ಹೇಳಿ ತನಿಷಾ ಅವ್ರು ಕೇಳ್ತಾರೆ. ಅದಕ್ಕೆ ಮೈಕಲ್ ಅವರು, ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ನಾನೇನು ಈ ಕೆಲಸನ ಇಷ್ಟಪಟ್ಟು ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆ್ಯಂಡ್ ತನಿಷಾ ಅವರು ಅದಕ್ಕೇನೋ ಆನ್ಸರ್ ಮಾಡಿದಾಗ, ಎಲ್ಲರೂ ಇರೋ ಕೆಲಸನ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದಾಗ, ಅದಕ್ಕೆ ಮೈಕಲ್ ಅವರು, ನೀವೇನು ಒಳ್ಳೆ ಲೈಕ್ ಕಮ್ಯಾಂಡೋ ಮಾಡೋ ಥರ ಹೇಳ್ತೀರಾ ಅಂತ ಹೇಳಿ ಹೇಳ್ತಾರೆ. ಆ್ಯಂಡ್ ಮತ್ತು ಮೈಕಲ್ ಅವರೇ ತನಿಷಾ ಅವ್ರಿಗೆ ಹೇಳ್ತಾರೆ, ನೀವೇನು ದೊಡ್ಡ ಲೈಕ್ ಏನೋ ಅಚೀವ್ ಮಾಡಿದ್ದೀನಿ ಅನ್ನೋ ಥರ ಆಡ್ಬಿಡಿ, ನೀವು ಜಸ್ಟ್ 3 ಬಾಲ್ನ ಗ್ಲಾಸ್ ಒಳಗಡೆ ಹಾಕ್ಬಿಟ್ಟು ವಿನ್ ಆಗಿರೋದು ಅಂತ ಹೇಳಿ ತನಿಷಾ ಅವ್ರಿಗೆ ಮೈಕಲ್ ಅವರು ಹೇಳ್ತಾರೆ. ಇದೇ ಥರ ಕನ್ವರ್ಸೇಷನ್ ನಡೆಯುತ್ತೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ, ಮುಂದೆ ಏನಿರುತ್ತೆ ಅಂತ ಹೇಳಿ ಇವತ್ತಿನ ನೈಟ್ ಬಿಗ್ ಬಾಸ್ನ ವೇಟ್ ಮಾಡಿ ನೋಡಬೇಕಾಗುತ್ತೆ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡ ಸ್ವಪ್ನ ಲೋಕ.